ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆ ಎದುರು ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ಹಾಸ್ಟೆಲ್ ಸಮಸ್ಯೆಗಳ ಪರಿಹಾರಕ್ಕಾಗಿ ಕನಿಷ್ಠ ಮೂಲಭೂತ ಸೌಕರ್ಯಕ್ಕಾಗಿ ಒತ್ತಾಯಿಸಿ ಎಸ್ಎಫ್ಐ ಸಂಘಟನೆ ನೇತೃತ್ವದಲ್ಲಿ ನಗರದ ಸಮಾಜ ಕಲ್ಯಾಣ ಇಲಾಖೆಯ ಎದುರು ಬೃಹತ್ ಪ್ರತಿಭಟನೆ ನಡೆಸುವ ಮೂಲಕ ಆಕ್ರೋಶ ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ಕಾರ್ಯದರ್ಶಿ ಸುಜಾತಾ ವೈ ಅವರು ಮಾತನಾಡಿ, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಬಾಲಕರ ಮೆಟ್ರಿಕ್ ನಂತರದ ಹಾಸ್ಟೆಲ್ನಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳನ್ನು ಒದಗಿಸಲು ಇಲಾಖೆ ವಿಫಲವಾಗಿದೆ. ಶುದ್ಧ ಕುಡಿಯುವ ನೀರಿಲ್ಲ, ಬಾತ್ರೂಮ್ಗೆ ಬಳಸುವ ನೀರನ್ನ ಅಡಿಗೆಗೆ ಬಳಸುತ್ತಿದ್ದಾರೆ. ಸ್ವಚ್ಛತೆ ಕಾಪಾಡಿ ಎಂದು ಸಿಬ್ಬಂದಿಗಳಲ್ಲಿ ಕೇಳಿಕೊಂಡ್ರೆ ನಮಗೆ ಸಂಬಂಧವಿಲ್ಲ ಎನ್ನುತ್ತಾರೆ. ಹಾಸ್ಟೆಲ್ ವಾರ್ಡನ್ಗಳಿಗೆ ಕೇಳಿದ್ರೆ ಹಾಸ್ಟೆಲ್ ವಾರ್ಡನ್ಗಳು ವಾರಕ್ಕೆ 1-2 ಸಾರಿ ಹಾಸ್ಟೆಲ್ಗೆ ಬರುತ್ತಾರೆ. ತಾಲೂಕು ಇಲಾಖೆ ಅಧಿಕಾರಿಗಳು ಕಳೆದ 3 ವರ್ಷಗಳಿಂದ ಹಾಸ್ಟೆಲ್ಗೆ ಭೇಟಿ ನೀಡಿಲ್ಲ. ಇದರಿಂದ ಹಾಸ್ಟೆಲ್ ವಾರ್ಡನ್ಗಳು ತಮ್ಮದೇ ಹಿಡಿತ ಸಾಧಿಸಿಕೊಂಡು ತಮಗೆ ಬೇಕಾದ ಹಾಗೆ ವಿದ್ಯಾರ್ಥಿಗಳನ್ನ ಬಳಸಿಕೊಳ್ಳುತ್ತಿದ್ದಾರೆ ಎಂದು ದೂರಿದ್ದಾರೆ. ಇವತ್ತು ಎಸ್ಎಫ್ಐ ಜಿಲ್ಲಾ ಸಮಿತಿಲಿಂತ ಹೋರಾಟ ಇದು ಮಾಡ್ಕೊಂಡಿವಿ. ಏನಪ್ಪಾ ಅಂತಂದ್ರೆ ರಾಜಪುರ ರೂಟಿಗೆ ಇರುವಂಥ ಅಂಬೇಡ್ಕರ್ ಬಂತು ಬಾಬು ಜಗದೇವ್ ಹಾಸ್ಟೆಲ್. ಅಲ್ಲಿ ಹಾಸ್ಟೆಲ್ ವ್ಯವಸ್ಥೆ ಹೆಂಗದಪ್ಪ ಅಂತಂದ್ರೆ ಅಲ್ಲಿ ಊಟ ಯಾವ ಥರ ಮಾಡ್ತಾರಂತಂದ್ರೆ ಬಾತ್ರೂಮ್ಗೆ ಹಾಕೋ ನೀರು ಅಡುಗೆ ಮಾಡ್ತಾರೆ. ಅಂದರೆ ಅಲ್ಲಿ ವಿದ್ಯಾರ್ಥಿಗಳು ಎಂಥ ಊಟ ಮಾಡ್ಬೇಕಂತಂದ್ರೆ ಪ್ರತಿದಿನನೂ ಅಲ್ಲಿ ಅನ್ನದಾಗ ಹುಳ ಬರ್ತಾವ್ರಿ, ಸಾರದಾಗ ಹುಳ ಬರ್ತಾವೆ. ಅದು ಸಾರೇ ಅಲ್ಲ, ಅದು ತಿಳಿ ಸಾರದು. ಸಾರದಾಗಂತೂ ಬೆಳೆ ಮೊದಲೇ ಇರಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ಲರಿ. ಅಲ್ಲಿ ಸ್ವಚ್ಛತೆ ನೀವು ಯಾರೇ ಒಬ್ರು ಬಂದ್ರೆ ಅಂದ್ರೆ 1 ದಿನ ವಾಸ ಮಾಡಲ್ಲ. ಇನ್ನು ನಮ್ಮದು ಹಳ್ಳಿ ಒಳಗೆ ದನ ಕೊಠಡಿ ಇನ್ನೂ ನೀಟ್ ಇರ್ತಾವ್ರಿ, ದನ ಕೊಠಡಿ ಅಂತ ಅನಿಸ್ತದೆ. ಇಲ್ಲಿ ಮನುಷ್ಯ ಬದುಕೋಂಥ ಪ್ಲೇಸ್ ಒಳಗೆ ಬದುಕ್ತಾರಂತೆ ಅನ್ಸಲ್ರಿ, ಅಷ್ಟು ವರಷ್ಟಾಗಿ ಹಾಸ್ಟೆಲ್ ಅದ. ಇವತ್ತು ವಾರ್ಡನ್ ಗಮನಕ್ಕೆ ತಂದಿವಿ, ತಾಲೂಕು ಆಫೀಸರ್ ಗೊತ್ತಿದ್ರು ಕೂಡ ಅಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಅದಂದ್ರೂ ಕೂಡ ಅಲ್ಲಿ ಬಂದು 1 ದಿನ ನೋಡಿಲ್ಲ. ಅಲ್ಲಿ 1-2 ಸಮಸ್ಯೆ ಇಲ್ರಿ, ನೀವು ಎಲ್ಲರೂ ಬಂದು ಬೇಕಾದ್ರೆ ನೋಡ್ರಿ. ಅಲ್ಲಿ ಲಿಫ್ಟ್ ಖರಾಬ್ ಅದ, ಅಲ್ಲಿ ಸ್ವಚ್ಛತೆ ಅನ್ನೋದು ಮೊದಲೇ ಇಲ್ರಿ. ಇನ್ನು ನಮ್ದು ಇನ್ನು ಈ ರೋಡ್ ಸ್ವಚ್ಛತೆ ಅದ ರೀ, ಕೂಡ್ಬೋದು. ಈ ರೋಡ್ ಮ್ಯಾಗ ನಾವು ಕೂಡ್ಬೋದು. ಆ ಹಾಸ್ಟೆಲ್ ಕೂಡೋಕ್ಕೂ ಆಗಲ್ಲ, ನಿಂದ್ರಕ್ಕೂ ಆಗಲ್ಲ, ಉಸಿರುಗಟ್ಟು ಸಾಯ್ಬೋದು ಅಂಥ ಪೊಸಿಷನ್ ಇವತ್ತು ಹಾಸ್ಟೆಲ್ಗೆ ಅದ. ಮತ್ತು ಊಟದ ವ್ಯವಸ್ಥೆ ಅಂತ ಅಡುಗೆ ಮಾಡೋ ಸಿಬ್ಬಂದಿಗಳು ಬಾಯಿ ಒಳಗೆ ಆರಾರು ತಂಬಾಕು ಸಿಗರೇಟ್ ಸೇರಿ ತಾವು ಮಾತಾಡ್ಕೋತಿ ಅದೆಲ್ಲ ಹೊಲಸೆಲ್ಲ ಅನ್ನದ ಬಿದ್ದಿದ್ದು ಮಕ್ಕಳು ಉಣ್ಬೇಕು. ಇವತ್ತು ಎಲ್ಲ ಗಮನಕ್ಕೆ ಅದ ರೀ, ಯಾರು ಏನು ಮಾಡತ್ತಾರ ಅಂತ ಎಲ್ಲ ವಾರ್ಡನ್ ಗಮನಕ್ಕೂ ಅದ. ಎಲ್ಲ ಗಮನಕ್ಕಿದ್ರು ಅವ್ರ ಸಮಸ್ಯೆ ಬಗೆಹರಿಸಿಲ್ಲ ಅಂತಂದ್ರೆ ಅವ್ರಿಗೆ ವಿದ್ಯಾರ್ಥಿ ಸಮಸ್ಯೆ ಅನಿಸಲಾಗ್ಯದ. ಅಲ್ಲಿ ಮತ್ತು ಒಣ ಹಾಸ್ಟೆಲ್ ಸಮಸ್ಯೆ ಅಷ್ಟೇ ಅಲ್ಲ, ಊಟ ಸಮಸ್ಯೆ ಅದಷ್ಟೇ ಇಲ್ಲ, ಅಲ್ಲಿ ನೀರಿನ ಸಮಸ್ಯೆ ಅದ ರೀ. ಮತ್ತು ಅಲ್ಲಿ ಏನಪ್ಪ ಅಂದ್ರೆ ಔಟ್ಸೈಡ್ ಹುಡುಗರು ಬಂದು ಅಲ್ಲಿ ಹೊಡಿತಾರೆ. ಅದು ಏನಾಗ್ಯದ, ಗುಂಡಾಗಳು ಅದು ಹಾಸ್ಟೆಲ್ ಆಗ್ಯದ. ಅದು ಗುಂಡಾಗಳು ಹಾಸ್ಟೆಲ್. ಯಾರೇ ಈಗ ಇಷ್ಟು ಜನ ಮಕ್ಕಳು, ಅಷ್ಟು ಜನ ಹುಡುಗರು ಇದ್ರೆ ಇಷ್ಟು ಜನ ಬಂದ್ರೆ ನಾಳೆ ಹುಡುಗರು ಗ್ಯಾರಂಟಿ ಇಲ್ಲ. ಇವ್ರು ಯಾರಿಗೆ ಆರ್ಸಿ ಹೊಡಿತಾರೋ ಗ್ಯಾರಂಟಿ ಇಲ್ಲ. ಇವ್ರ ಜೀವನಕ್ಕೆ ಏನಾರ ಆಯ್ತಂದ್ರೆ ಯಾರು ಜವಾಬ್ದಾರಿ? ಯಾರು ಅಷ್ಟು ಬೇಜವಾಬ್ದಾರಿಲಿ ಅಂತ ಹಾಸ್ಟೆಲ್ ನಡೆಸ್ಕೊತೀರ ಅಂದ್ರೆ ಏನು ಮಾಡತ್ತೀರಿ ಇಷ್ಟು ದಿನ? ಈಗ ರೀಸೆಂಟಾಗಿ ಕೇಸ್ ಆಗ್ಯದ್ರಿ, ಯಾರು ಸಿಕ್ಕರ್ ಹೊರಗಿನವ್ರು ಬಂದು ಹೊಡಿತಾರಂತಂದ್ರೆ ಅದು ಹಾಸ್ಟೆಲ ಅಥವಾ ಗುಂಡಗಳ ಜಾಗನ ಅಂತ ನಾನು ಕೇಳ್ತೀನಿ. ಗುಂಡಗಳ ಪ್ಲೇಸೇ ಆಗ್ಯದ್ರ ಅದು. ಒಂದಲ್ರಿ, ಹುಡುಗರು ಏನೋ ಮಾತಾಡ್ತಾರಂದ್ರೆ ಗ್ಯಾರಂಟಿ ಇಲ್ರಿ ಅವ್ರಿಗೆ. ಅವ್ರು ನಾಳೆಗೆ ಏನಾರ ಆಯ್ತು ಬಂದು ಹೊಡೆದ್ರ ಅಂದ್ರೆ ಯಾರು ಜವಾಬ್ದಾರಿ ಆತರಿ? ಈಗೆಲ್ಲ ಎಷ್ಟು ಇದಾಗ್ಯದ. ಗಾಜಾ ಆಯಿತು, ಸಿಗರೇಟ್, ಪ್ರತಿಯೊಂದ್ರದ್ದು ಮದ್ಯಪಾನ ಅಲ್ಲಿ ಮಾಡ್ತಾರೆ. ಯಾರು ಕೇಳಲ್ಲ. ಕುಡಿಯೋದು ತಿನ್ನೋದು ಹಾಸ್ಟೆಲ್ ಅದ ರೀ. ಇರ್ಬೋದು ಯಾರೋ 1-2-3 ಹುಡುಗರು ಇದು ಮಾಡ್ತಿರ್ಬೋದು, ಅದು ಕ್ರಮ ತಗೋಬೇಕಲ್ಲ, ಅದು ಜವಾಬ್ದಾರಿ ಇವ್ರದ್ದು ಇರ್ತಲ್ಲ. ಆದರೆ ಇವತ್ತು ವಾರ್ಡನು ಮತ್ತು ತಾಲೂಕು ಆಫೀಸರ್ ಮತ್ತು ಜಿಲ್ಲಾ ಎಲ್ಲ ಆ ಹಾಸ್ಟೆಲ್ಗೆ ಅಂದರೆ ಕೇರ್ಲೆಸ್ ಮಾಡ್ತಾರೆ. ಕೂಡಲೇ ಹಾಸ್ಟೆಲ್ ವಿದ್ಯಾರ್ಥಿಗಳು ಎದುರಿಸುತ್ತಿರುವ ಸಮಸ್ಯೆಗಳಿಗೆ ಪರಿಹಾರ ನೀಡಬೇಕು ಎಂದು ಒತ್ತಾಯಿಸಿ ಸಮಾಜ ಕಲ್ಯಾಣ ಇಲಾಖೆ ತಾಲೂಕು ಅಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಯಿತು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.